ಕನ್ನಡದಲ್ಲಿ ಹಲವಾರು ಹಿಟ್ ಸಾಂಗ್ಗಳಿಗೆ ದನಿಯಾಗಿರುವಂತಹ ಪಂಚಮ್ ಜೀವ ಅವರು ಇದೀಗ ಇಂಡಿಪೆಂಡೆಂಟ್ ಸಾಂಗ್ಗಳ ಮೂಲಕ ಮತ್ತೊಂದು ಪ್ರಯೋಗಕ್ಕೆ ಕೈ ಹಾಕಿರುವಂಥದ್ದು. ಸೊ ಇಷ್ಟರಲ್ಲೇ ಒಂದು ಸಾಂಗ್ ರಿಲೀಸ್ಗೆ ರೆಡಿ ಆಗಿರುವಂಥದ್ದು. ಸೊ ಆ ಬಗ್ಗೆ ಮಾತಾಡೋಕ್ಕೆ ಖುದ್ದು ಪಂಚಮ್ ಜೀವ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ ಪಂಚಮ್ ಅವರೇ, ಹೇಗಿದ್ದೀರಿ? ಸರ್ ನಿಮ್ಮ ಕಡೆಯಿಂದ ಬಂದಂಥ ಸಾಂಗ್ಸ್ಗಳೆಲ್ಲ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಬಂದಿರುವಂಥದ್ದು. ಈಗ ಇಂಡಿಪೆಂಡೆಂಟ್ ಸಾಂಗ್ ಕಡೆಗೆ ಹೋಗ್ತಾ ಇದ್ದೀರಾ, ಯಾಕೆ ಈ ಥರದೊಂದು ಥಾಟ್ ಬಂದಿದ್ದು ತಮಗೆ ಅಂತ? ಅಂದ್ರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಮ್ಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಅಂದ್ರೆ ಈಗ ಸಖತ್ ಆಗಿರ್ಬೋದು, ಚಾರ್ಲಿ ಆಗಿರ್ಬೋದು, ಕ್ರಾಂತಿ ಆಗಿರ್ಬೋದು, ದ ರೈಸ್ ಆಫ್ ಅಶೋಕ್ ಆಗಿರ್ಬೋದು, ಹಲವಾರು ಸಿನಿಮಾಗಳಿಗೆ ಹಾಡಿ ಅದೊಂದು ಒಳ್ಳೆ ಪ್ರಸಿದ್ಧಿ ಆಗೋದಕ್ಕೆ ನಮ್ಮೆಲ್ಲ ಪ್ರೇಕ್ಷಕರೇ ಕಾರಣ. ನನ್ಗೆ ಒಂದ್ ಫೈನ್ ಡೇ ಅನ್ನಿಸ್ತು, ಇದನ್ನ ಮೀರಿ ಏನ್ ಸಾಧ್ಯ ಇದೆ ಮಾಡೋದಕ್ಕೆ. ಅಂದ್ರೆ ಅದೇ ಸಿನಿಮಾಗಳಿಗೆ ಹಾಡ್ತಿರ್ತೀವಿ, ಲೈವ್ ಶೋಸ್ ಮಾಡ್ತಿರ್ತೀವಿ, ದುಡ್ಡು ಮಾಡ್ತಾರೆ, ಅದ್ ಮಾಡ್ತಾರೆ, ಮನೆ ತಗೋತಾರೆ, ಕಾರ್ ತಗೋತಾರೆ, ಎಲ್ಲರೂ ಮಾಡ್ತಾರೆ ಅದನ್ನ. ಬಟ್ ವಾಟ್ ಈಸ್ ಬಿಯಾಂಡ್ ದಟ್? ನನ್ಗೊಬ್ರು ದೊಡ್ಡವ್ರು ಸಿಕ್ಕಿದಾಗ ಎಲ್ಲ ಮಾಡ್ತಿದ್ಯಾ, ಎಲ್ಲ ತಗೊಂಡಿದ್ಯಾ, ಎಲ್ಲ ಅನುಕೂಲವಾಗಿ ಮಾಡ್ಕೋತಾ ಇದೆಯಾ, ಬಟ್ ಸಮಾಜಕ್ಕೋಸ್ಕರ ಏನ್ ಮಾಡ್ತಿದ್ಯಾ ಅಂತ ನಂಗೊಂದು ಪ್ರಶ್ನೆ ಕೊಟ್ರು. ನನ್ನ ಹತ್ರ ಉತ್ತರ ಇರಲಿಲ್ಲ. ಓಕೆ, ಇಂಡಿಪೆಂಡೆಂಟ್ ಹಾಡಿನ ಮುಖಾಂತರ ಒಂದಷ್ಟು ವಿಚಾರಗಳನ್ನ ನಾನು ಹೊರಗಡೆ ಹೇಳ್ಬೇಕು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಸೊ ಹಾಗಾಗಿ ನನ್ನ ಮೊದಲನೇ ಹೆಜ್ಜೆನ ಇವಾಗ ಇಟ್ಟಿದ್ದೀನಿ. ಇಂಡಿಪೆಂಡೆಂಟ್ ಸಾಂಗ್ಗಳಿಗೆ ಕನ್ನಡದಲ್ಲಿ ಲೈಫ್ ಇದೆ ಅಂತ ಅನಿಸ್ತಿದೆಯಾ ಅಂತ? ಯಾಕಂದ್ರೆ ಬೇರೆ ಭಾಷೆಗಳು ನೋಡೋದಾದ್ರೆ ಈಗ ಮಲಯಾಳಮಲ್ಲಿ ವೇಡನ್, ತಮಿಳಲ್ಲಿ ಹಿಪ್ ಹಾಪ್ ಆದಿ ಆಗಿರ್ಬೋದು, ಒಂದೊಳ್ಳೆ ಅದ್ಭುತವಾದ ಸಾಂಗ್ಸ್ಗಳು ಮತ್ತು ತಮ್ಮ ನೆಲಮೂಲದ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾರೆ ತಮ್ಮ ಸಾಂಗ್ಗಳ ಮೂಲಕ. ಸೊ ಈಗ ಕನ್ನಡದಲ್ಲಿ ನೀವು ಬಂದಿದ್ದೀರಿ, ಸೊ ಈ ಥರದೊಂದು ಪ್ರಯೋಗಕ್ಕೆ ಕನ್ನಡ ಸಾಥ್ ಕೊಡುತ್ತಾ, ಕನ್ನಡಿಗರು ಸಹಕಾರ ಕೊಡ್ತಾರೆ ಅಂತ ಅನಿಸ್ತಾ ಇದೆಯಾ? ಸರ್, ಟು ಬಿ ಫ್ರಾಂಕ್, ಇವಾಗ ನೀವು ಹೇಳಿದ್ರಿ ವೇಡನ್ ಅವರು ಅಥವಾ ಬೇರೆ ಬೇರೆ ಅಂದ್ರೆ ರಾಜ್ಯದ, ರಾಷ್ಟ್ರದ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ಸ್ ಇದ್ದಾರೆ. ನಮ್ಮವರು ನಮಗೆ ಖಂಡಿತ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಅಂದ್ರೆ ಒಂದು ಪ್ರಾಪರ್ ಪ್ಲ್ಯಾಂಡ್ ಆಗಿ ಮಾಡಿಕೊಂಡು ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಡೆಫಿನೆಟ್ಲಿ ಜನ ಇಷ್ಟಪಡ್ತಾರೆ. ನಾವು ಥಿಂಕ್ ಮಾಡ್ತಾ ಇರೋದು ಇಂಟರ್ನ್ಯಾಷನಲ್ ಲೆವೆಲ್ ಮಾಡಬೇಕು ಅಂತ. ಬೇರೆ ರಾಜ್ಯದ, ಬೇರೆ ರಾಷ್ಟ್ರದ ಮ್ಯೂಸಿಷಿಯನ್ಸ್ಗಳು ಇದು ಯಾರೊಬ್ರು ಕನ್ನಡದಲ್ಲಿ ಮಾಡಿದ್ದಾರೆ ಈ ಹಾಡನ್ನ, ಇಲ್ಲಿ ನಮ್ಗೆ ಎಷ್ಟು ಅವಕಾಶ ಸಿಗ್ತಾ ಇಲ್ಲ ಅನ್ನೋದಕ್ಕಿಂತಲೂ ನಮ್ಮ ಅವಕಾಶ ನಾವೇ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಅಜೆಂಡಾ ಇತ್ತು. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ಸರ್. ಕನ್ನಡದಲ್ಲಿ ರ್ಯಾಪ್ ಕಲ್ಚರ್ ಅನ್ನುವಂಥದ್ದು ಬೇರೆ ಬೇರೆ ಸ್ತರದಲ್ಲಿ ಹೋಗ್ತಾ ಇದೆ. ಈಗ ಸ್ಟಾರ್ಟಿಂಗ್ ಅಲ್ಲಿ ಪಾರ್ಟಿ ಕಲ್ಚರ್ಗೆ ಬಂದಂಥ ರ್ಯಾಪ್ ನೆಕ್ಸ್ಟ್ ಈಗ ಬೈಯೋ ತನಕ ಆಗಿದೆ. ಬೈದಾಡುವಂಥ ಸಾಂಗ್ಗಳನ್ನ ಈಗ ರ್ಯಾಪ್ ಅನ್ನೋ ಥರ ಮಾಡ್ಬಿಟ್ಟಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಥಾಟ್ ಇರೋದೇ ಬೇರೆ. ಅಂದರೆ ಒಂದಷ್ಟು ಸಂಕಷ್ಟಗಳನ್ನು ಅಥವಾ ನಮ್ಮಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ಅದ್ರ ಬಗ್ಗೆ ಮಾತಾಡುವಂಥ ಕೆಲಸಗಳು ಮಾಡ್ತಾ ಇದ್ರಿ. ಸೊ ಈ ಥರದೊಂದು ನಿರ್ಧಾರ ಮಾಡ್ಕೊಳ್ಳೋಕ್ಕೆ ಒಂದು ಗಟ್ಟಿ ಧೈರ್ಯ ಬೇಕು. ಜನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಭಯನೂ ಇರುತ್ತೆ, ಮತ್ತು ಇಂಡಸ್ಟ್ರಿ ಹೇಗೆ ನೋಡುತ್ತೆ ಅನ್ನೋದು ಭಯನೂ ಇರುತ್ತೆ. ಯಾವ ರೀತಿ ಅದು? ಬೈದಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ಏನಕ್ಕೆ ಹಂಗ್ ಮಾಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡ್ತಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾವು ಯಾರ ವಿಚಾರಕ್ಕೂ ಹೋಗಲ್ಲ, ನಮ್ಮ ವಿಚಾರಕ್ಕೆ ಯಾರು ಬರಲ್ಲ. ಸೊ ಹಂಗಾಗಿ ಅದು ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಅವ್ರಿಗೆ ಹೆಂಗ್ ಅನ್ಸುತ್ತೋ ಅದು ಅವ್ರವ್ರು ಕೊಟ್ರೆ ಅವ್ರವ್ರು ಬೇರೆ ತರ ಮಾಡ್ಕೊಳ್ತಾರೆ. ಸೊ ನಮ್ಮ ವಿಚಾರಕ್ಕೆ ಯಾರು ಬರದೇ ಅಷ್ಟೇ ಸಾಕು. ನಾವ್ ಯಾರ ವಿಚಾರಕ್ಕೂ ಹೋಗಲ್ಲ. ಸೊ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಈಗ ರಾಹುಲ್ ಡಿಟ್ ಅವ್ರದ್ದು ಮತ್ತು ಆಲೋಕ್ ಅವ್ರದ್ದು ಈ ಥರದೊಂದು ಸಾಂಗ್ಸ್ಗಳು ನೋಡಿದಾಗ ಅಥವಾ ಕೇಳಿದಾಗ ತುಂಬ ಹತ್ತಿರದಲ್ಲಿ ಗೊತ್ತಿರುತ್ತೆ ಅನ್ನೋ ಮಾತಾಡಿರ್ತೀರ ತಾವುಗಳು. ಸೊ ಏನು ವಿಚಾರ, ಏನಕ್ಕೆ ಆಗಿಂದಾಗೆ ಅವ್ರ ಮಧ್ಯದಲ್ಲಿ ಈ ಥರ ಒಂದು ಕೋಲ್ಡ್ ವಾರ್ ನಡೀತಾ ಇರುತ್ತೆ ಅಂತ? ಸರ್, ಅದು ನಮಗೂ ಇದುವರೆಗೂ ಗೊತ್ತಿಲ್ಲ. ಅಂದ್ರೆ ಅದು ಅವರವರ ವೈಯಕ್ತಿಕಗಳನ್ನ ನಾವು ಕೇಳಕ್ಕೆ ಹೋಗ್ಬಾರ್ದು. ಯಾಕೆ ಜಗಳ ಆಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಅದು ಅವ್ರ ಪರ್ಸನಲ್. ಓಕೆ, ಆಯ್ತು. ನಮ್ದೇನ್ ನಮ್ಮ ಕೆಲಸಗಳಿದೆ ನಾವು ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಉದ್ದೇಶ ಇರೋದೇ ಅಂದ್ರೆ ಸಾಮಾಜಿಕವಾಗಿ ಏನ್ ನಾವು ಒಂದಷ್ಟು ವಿಚಾರಗಳನ್ನ ಹೇಳ್ಬೋದು. ಅಂಡ್ ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಒಂದೇ ಒಂದು ಜಾನ್ರ ಇಟ್ಕೊಂಡು, ಈಗ ಪಾರ್ಟಿ ಅಂದ್ರೆ ಪಾರ್ಟಿನೇ ಮಾಡಬೇಕು, ನೆಗೆಟಿವ್ ಅಂದ್ರೆ ನೆಗೆಟಿವೇ ಮಾಡಬೇಕು, ಬೈದಾಡ್ಕೊಳ್ಳೋದು ಅಂದ್ರೆ ಬೈದಾಡ್ಕೊಳ್ಳೋದೇ ಮಾಡಬೇಕು ಅನ್ನೋದು ಇಟ್ಸ್ ನಾಟ್ ಅವರ್ ಕಲ್ಚರ್. ಅದು ಬೇರೆ ದೇಶದ ಒಂದಷ್ಟು ರ್ಯಾಪರ್ಸ್ಗಳಲ್ಲಿ ನಾನು ನೋಡಿದ್ದೀನಿ. ನಾನು ರ್ಯಾಪರ್ ಅಲ್ಲ, ಬಟ್ ಇವಾಗ ಮಾಡ್ತಿರೋದು ಒಂದಷ್ಟು ಪ್ರಯೋಗ ಬೇರೆ ರೀತಿ ಇದೆ. ಅಂದ್ರೆ ಒಬ್ಬ ವ್ಯಕ್ತಿಯ ಮುಗ್ಧತೆನ ಜನ ಎಷ್ಟ್ರ ಮಟ್ಟಿಗೆ ಪೇಷನ್ಸ್ನ ಚೆಕ್ ಮಾಡಿ ಅವನು ಹೊರಗಡೆ ಬಂದಾಗ, ಆಫ್ಟರ್ 12 years ಆಫ್ ಮೈ ಲೈಫ್, ನಾನು ಅದನ್ನ ಅದರಿಂದ ಹೊರಗಡೆ ಬಂದು ನಂದೇ ಆದಂತ ಒಂದು ಹೊಸ ರೆವಲ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಅಂದ್ರೆ ಏನಂತಾರೆ, ಸಾಕಾಗೋಗಿದೆ ನಮ್ಗೆ. ಸೊ ಇಂಡಸ್ಟ್ರಿ ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅಂದ್ರೆ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಅಂಡ್ ನಾವು ಯಾರಿಗೂ ಎದುರಿಸೋರು ಅಲ್ಲ, ಎದುರ್ಕೊಳ್ಳೋರು ಅಲ್ಲ. ಬಟ್ ನನಗೆ ಇದೊಂದು ತೃಪ್ತಿ ಕೊಡೋಕೆ ಶುರು ಮಾಡ್ತೀವಿ ಸರ್. ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಈ ಹಾಡುಗಳನ್ನ ನಾವು ರಿಲೀಸ್ ಮಾಡಿದ್ರೆ ಹೆಂಗ್ ಟಚ್ ಮಾಡಬೇಕು
ಅಂದರೆ ನಾನು ಯಾವತ್ತೂ ಒಬ್ಬ ಸ್ಟಾರ್ ಆಗಬೇಕು, 4 ಜನ ಜೊತೆ ಸೆಲ್ಫಿ ತೆಗೆಸ್ಕೋಬೇಕು ಅನ್ನೋ ಅಂಥ ಒಂದು ಮನೋಭಾವ ಅಥವಾ ಮನೋಸ್ಥಿತಿನಲ್ಲಿ ನಾನಿಲ್ಲ. ಒಂದು ಮ್ಯೂಸಿಕ್ಕನ್ನ ಎಷ್ಟು ಇಷ್ಟಪಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಒಂದೇ ನನ್ನ ತಲೆ ಒಳಗಡೆ ಇದೆ. ನನಗೆ ಅಂದರೆ ನೀವು ಕೇಳಿದ್ರೆ ಯಾರು ತುಂಬಾ ಇಷ್ಟ ಅಂತಂದ್ರೆ ಐ ಆಲ್ವೇಸ್ ಟೆಲ್ ಮ್ಯೂಸಿಕ್ ಇಸ್ ಮೈ ಲವ್ ಅಂಡ್ ಲೈಫ್ ಎವ್ರಿಥಿಂಗ್. ಯಾಕಂದ್ರೆ ನನ್ನ ತುಂಬಾ ಕಷ್ಟದ ದಿನಗಳಲ್ಲಿ ನನ್ನ ಕೈ ಹಿಡಿದಿದೆ ಸಂಗೀತ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದಷ್ಟು ವಿಚಾರಗಳಲ್ಲಿ ಎಲ್ಲ ನೋಡಿ 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 ಓಕೆ ಸ್ಟಾಪ್ ಮಾಡೋಣ, ನೆಕ್ಸ್ಟ್ ಇನ್ನು ಇಂಡಿಪೆಂಡೆಂಟ್ ಮಾಡೋಣ ಅನ್ನೋದು ಒಂದು ನಿರ್ಧಾರಕ್ಕೆ ಬಂದೆ ನಾನು. ಅಂಡ್ ಸಿನಿಮಾಗಳಿಗೆ ಹಾಡಲ್ಲ ಅಂತ ಹೇಳ್ತಲ್ಲ, ಬಟ್ ತುಂಬಾ ಚೂಸಿಯಾಗಿ ಇನ್ಮೇಲೆ ವರ್ಕ್ ಮಾಡಬೇಕು ಅನ್ನೋದಿದೆ ಸರ್. ಸೊ ದಿಸ್ ವಾಟ್. ನಿಮ್ಮ ಪ್ರಕಾರ ರ್ಯಾಪ್ ಅಂತಂದ್ರೆ ಏನು ಅಂತ? ನಮ್ಮ ಕನ್ನಡದಲ್ಲಿ ಬೇರೆ ಬೇರೆ ಥರ ಇದೆ. ಮೊದಲೇ ಹೇಳಿದಾಗೆ ಉದಾಹರಣೆ ಕೊಟ್ಟಾಗೆ ಅದರ ಅರ್ಥನೇ ಬದಲಾಗಿದೆ. ರ್ಯಾಪ್ ಅಂದ್ರೆ ಸಿದ್ದಯ್ಯ ಹಾಡು ಕೇಳಿ ಬರುತ್ತೆ. ಸೊ ನಾನು ರ್ಯಾಪರ್ ಅಲ್ಲ, ಬಟ್ ನನಗೆ ಹೇಳ್ಕೋಬೇಕು ಅನ್ನೋ ವಿಚಾರಗಳನ್ನ ನಾನು ಹೇಳ್ಕೊಂಡಿದ್ದೀನಿ. ಅಂದ್ರೆ ರ್ಯಾಪ್ ಇಸ್ ನಥಿಂಗ್ ಬಟ್ ಫೋಕ್. ಅಂದ್ರೆ ಈಗ ನಮ್ಮ ಸಂಗೀತ ಅನ್ನೋದು ಹುಟ್ಟಿದ್ದೇ ಫೋಕಿಂದ, ರ್ಯಾಪ್ ಅನ್ನೋದು ಹುಟ್ಟಿದ್ದು ಹಂಗೇನೆ. ಅಂದ್ರೆ ಏನು ಅಂದ್ರೆ ವಿಚಾರಗಳನ್ನ ಎಷ್ಟು ಬೇಗ ಹೇಳಕ್ ಸಾಧ್ಯನೋ ಅಷ್ಟು ಬೇಗ ರ್ಯಾಪ್ ಮುಖಾಂತರ ನಾವು ಜನರಿಗೆ ತಲುಪಿಸ್ಬೋದು. ಹಾಡಿನ ಮುಖಾಂತರ ಒಂದ್ ರೀತಿ ತಲುಪಿಸ್ಬೋದು, ರ್ಯಾಪ್ ಮೂಲಕ ಒಂದಷ್ಟು ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಬಟ್ ರ್ಯಾಪ್ ಕಲ್ಚರ್ ಮೊದ್ಲಿಗಿನ್ನ ಇವಾಗ ತುಂಬಾ ಬಿಯಾಂಡ್ ಆಗಿ ಹೋಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ರ್ಯಾಪರ್ಸ್ಗಳನ್ನೆಲ್ಲ ನೋಡ್ತಾ ಇದೀವಲ್ಲ ನಾವು. ಅಂದ್ರೆ ಈಗ ತಮಿಳ್ನಾಡು ಆಗಿರ್ಬೋದು, ಕೊಚ್ಚಿ ಆಗಿರ್ಬೋದು, ಎಸ್ಪೆಷಲಿ ಪಂಜಾಬಿಸ್, ದೇ ಆರ್ ಲೂಟಿಂಗ್ ಇಟ್. ಅಂದ್ರೆ ಇಷ್ಟ ದಿನ ಅವರು ಸಿನಿಮಾ ಅಂದ್ರೆ ಅದೊಂದು ಮ್ಯೂಸಿಕ್ ಅಂದ್ರೆ ಸಿನಿಮಾ ಅನ್ನೋ ತರ ಇತ್ತು. ಇವಾಗ ಸಿನಿಮಾ ಅಂದ್ರೆ ಸಿನಿಮಾ, ಮ್ಯೂಸಿಕ್ ಅಂದ್ರೆ ಬರ್ರಿ ಮ್ಯೂಸಿಕ್ ಆಗಿದೆ ಇವಾಗ. ದೇ ಆರ್ ನಾಟ್ ಮೇಜರ್ಲಿ ಡಿಪೆಂಡಿಂಗ್ ಆನ್ ಸಿನಿಮಾಸ್. ಇಲ್ಲ ಓಕೆ, ನಮ್ಗೆ ಈಗ ನಮಗೂ ಒಂದಷ್ಟು ಹಿಟ್ಗಳಾಗಿ ಫ್ಲಾಪ್ಗಳಾಗಿ ಬಿದ್ದು ಎದ್ದು ಎಲ್ಲ ಆದ್ಮೇಲೆ ಓಕೆ ಸಾಕು, ಇನ್ಮೇಲೆ ಇಂಡಿಪೆಂಡೆಂಟ್ ಒಂದು ರೆವಲ್ಯೂಷನ್ ಶುರು ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಈ ಸಿದ್ದಯ್ಯ ಅನ್ನೋ ಒಂದು ಹಾಡನ್ನ ಐ ಆಮ್ ಕಮಿಂಗ್ ಅಪ್ ವಿತ್ ದಟ್.